ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಡಿಫಾಸ್ಟೆನ್ 10 mg ಟ್ಯಾಬ್ಲೆಟ್ನ ಡಾಕ್ಟರ್ ಯಾಕೆ ಕೊಡ್ತಾರೆ ಅಂತ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಈಗ ನಾವು ಈ ಟ್ಯಾಬ್ಲೆಟ್ನ ಕಂಟೆಂಟ್ನ ನೋಡೋದಾದ್ರೆ ಇದರಲ್ಲಿ ಡೈಡ್ರೋಜೆಸ್ಟಿರಾನ್ ಎಂಬ ಸಿಂಥೆಟಿಕ್ ಹಾರ್ಮೋನ್ ಇದೆ. ಇದು ಸಿಮಿಲರ್ ಟು ದಿ ಪ್ರೊಜೆಸ್ಟಿರಾನ್. ಅಂದರೆ ಪ್ರೊಜೆಸ್ಟಿರಾನ್ ಎಂಬ ಹಾರ್ಮೋನ್ ಮಹಿಳೆಯರಲ್ಲಿ ಇರುತ್ತೆ. ಇದ್ರ ಲೆವೆಲ್ ಏನಾದರೂ ಕಡಿಮೆ ಆದಾಗ ನಿಮಗೆ ಡಾಕ್ಟರ್ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಕ್ಕೆ ಸಲಹೆ ನೀಡ್ತಾರೆ. ಈಗ ಪ್ರೊಜೆಸ್ಟಿರಾನ್ ಡೆಫಿಷಿಯನ್ಸಿಯಿಂದ ಅಥವಾ ಪ್ರೊಜೆಸ್ಟಿರಾನ್ ಹಾರ್ಮೋನ್ ಲೆವೆಲ್ ಮಹಿಳೆಯರ ಹತ್ತಿರ ಕಡಿಮೆ ಆದಾಗ ತುಂಬಾ ವೆರೈಟಿ ಆಫ್ ಗೈನಕೊಲಾಜಿಕಲ್ ಕಂಡೀಷನ್ಸ್ ಕ್ರಿಯೇಟ್ ಆಗುತ್ತೆ. ಅದನ್ನ ಟ್ರೀಟ್ಮೆಂಟ್ಗೋಸ್ಕರ ಈ ಟ್ಯಾಬ್ಲೆಟ್ನ ಯೂಸ್ ಮಾಡ್ತಾರೆ. ಈಗ ನಾವು ಒನ್ ಬೈ ಒನ್ ಆಗಿ ಯಾವ ಗೈನಕೊಲಾಜಿಕಲ್ ಕಂಡೀಷನ್ಸ್ ಅಲ್ಲಿ ಈ ಡಿಫಾಸ್ಟೆನ್ 10 mg ಟ್ಯಾಬ್ಲೆಟ್ನ ಡಾಕ್ಟರ್ ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಥವಾ ತೆಗೆದುಕೊಳ್ಳಕ್ಕೆ ಸಲಹೆ ನೀಡ್ತಾರೆ ಅಂತ ನೋಡೋಣ. ಫಸ್ಟ್ ಒಂದು ಇನ್ಫರ್ಟಿಲಿಟಿ ಅಥವಾ ಬಂಜೆತನ. ನೀವೇನಾದರೂ PCOD, PCOS, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ತೊಂದರೆಗೆ ಒಳಗಾಗಿ ಬಂಜೆತನ ಅಥವಾ ಇನ್ಫರ್ಟಿಲಿಟಿ ಮಗು ಆಗದೇ ಇರುವಾಗ ನಿಮಗೆ ಡಾಕ್ಟರ್ ಈ ಡಿಫಾಸ್ಟೆನ್ 10 mg ಟ್ಯಾಬ್ಲೆಟ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೆಕೆಂಡ್ ಕಂಡೀಷನ್ ನೋಡೋದಾದ್ರೆ ಥ್ರೆಟೆಂಡ್ ಆರ್ ಹ್ಯಾಬಿಚುವಲ್ ಮಿಸ್ಕ್ಯಾರೇಜ್. ಅಂದರೆ ಕೆಲವೊಂದು ಮಹಿಳೆಯರಲ್ಲಿ ಪದೇ ಪದೇ ಮಿಸ್ಕ್ಯಾರೇಜ್ ಆಗ್ತಿರುತ್ತೆ, ಅಂದರೆ ಗರ್ಭಪಾತ ಆಗ್ತಿರುತ್ತೆ. ಸೊ 1 month 2 month ಪ್ರೆಗ್ನೆಂಟ್ ಆಗಿರ್ತಾರೆ. ಆ ತಕ್ಷಣನೇ ಡ್ಯೂ ಟು ಪ್ರೊಜೆಸ್ಟಿರಾನ್ ಡೆಫಿಷಿಯನ್ಸಿಯಿಂದ, ಅಂದರೆ ಪ್ರೊಜೆಸ್ಟಿರಾನ್ ಎಂಬ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಅವ್ರಿಗೆ ಏನಾದರೂ ಗರ್ಭಪಾತ ಆಗಿದ್ದೇ ಆದರೆ ಆವಾಗ ಡಾಕ್ಟರ್ ನಿಮಗೆ ಈ ಟ್ಯಾಬ್ಲೆಟನ್ನು ಸಜೆಸ್ಟ್ ಮಾಡ್ತಾರೆ. ಥರ್ಡ್ ಕಂಡೀಷನ್ ನೋಡೋದಾದರೆ ಕೆಲವು ಮಹಿಳೆಯರಿಗೆ ಪೀರಿಯಡ್ಸ್ ಆಗೋ ಮುಂಚೆ ತುಂಬ ಪೇನ್ಫುಲ್ ಪೀರಿಯಡ್ಸ್ ಇರುತ್ತೆ. ಅಂದರೆ ಹೊಟ್ಟೆ ನೋವು, ಬೆನ್ನು ನೋವು, ಒಬ್ಬೊಬ್ಬರಿಗೆ ಕಾಲು ಸೆಳೆತ, ತುಂಬ ನೋವು ಇರುತ್ತೆ. ಅದನ್ನು ನಾವು ಡಿಸ್ಮೆನೋರಿಯಾ ಅಂತ ಕರಿತೀವಿ. ಇನ್ನು ಕೆಲವು ಮಹಿಳೆಯರಲ್ಲಿ ಇರ್ರೆಗ್ಯುಲರ್ ಸೈಕಲ್ಸ್ ಇರುತ್ತೆ. ಅಂದರೆ ಪೀರಿಯಡ್ಸ್ ನೀಟಾಗಿ ಆಗ್ತಿರಲ್ಲ, ಅವರು 15 ಡೇಸ್ಗೊಮ್ಮೆ ಆಗ್ತಿರ್ತಾರೆ, ಇಲ್ಲ 2 to 3 months ಬಿಟ್ಟು ಆಗ್ತಿರ್ತಾರೆ, ಆ ಥರ. ಇನ್ನು ಕೆಲವೊಬ್ಬರಲ್ಲಿ ನೋಡೋದಾದರೆ ಕಂಪ್ಲೀಟ್ ಆಬ್ಸೆನ್ಸ್ ಆಫ್ ಮೆನ್ಸುರೇಷನ್. ಅಂದರೆ ಅವರು 14-15 ಏಜಲ್ಲೇ ಅವ್ರ ಪೀರಿಯಡ್ಸ್ ಬರೋದೇ ಸ್ಟಾಪ್ ಆಗ್ಬಿಟ್ಟಿರುತ್ತೆ. ಅದನ್ನು ನಾವು ಅಮೆನೋರಿಯಾ ಅಂತ ಕರಿತೀವಿ. ಸೊ ಈ ಥರ ಎಲ್ಲ ಲಕ್ಷಣಗಳು ಏನಾದರೂ ಒಂದು ಮಹಿಳೆಯಲ್ಲಿ ಇದೆ ಅಂತ ಅಂದರೆ ಡ್ಯೂ ಟು ಪ್ರೊಜೆಸ್ಟಿರಾನ್ ಡೆಫಿಷಿಯನ್ಸಿ. ಯಾಕಂದರೆ ಪ್ರೊಜೆಸ್ಟಿರಾನ್ ಎಂಬ ಹಾರ್ಮೋನ್ ಲೆವೆಲ್ ಕಡಿಮೆ ಇರುತ್ತೆ, ಅಸಮತೋಲನ ಇದ್ದರೆ ಮಾತ್ರ ಈ ಥರ ಆಗುತ್ತಿರುತ್ತೆ. ಅಂಥ ಕಂಡೀಷನಲ್ಲಿ ಕೂಡ ನಿಮಗೆ ಈ ಟ್ಯಾಬ್ಲೆಟ್ನ ಡಾಕ್ಟರ್ ನಿಮಗೆ ಕೊಡ್ತಾರೆ. ಫೋರ್ತ್ ಒನ್ ನೋಡೋದಾದರೆ ಪ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮ್. ಅಂದರೆ ಪೀರಿಯಡ್ಸ್ ಬರೋಕ್ಕಿಂತ ಮುಂಚೆ ಕೆಲವು ಮಹಿಳೆಯರಲ್ಲಿ ಮೂಡ್ ಸ್ವಿಂಗ್ಸ್, ಆಂಗ್ಸಿಟಿ, ಬ್ಲಾಟಿಂಗ್ ಈ ಲಕ್ಷಣಗಳು ತುಂಬ ಹೆಚ್ಚಾಗಿ ಕಾಣ್ತಿರುವಾಗ ಡಾಕ್ಟರ್ ನಿಮಗೆ ಈ ಟ್ಯಾಬ್ಲೆಟ್ ಕೂಡ ಪ್ರಿಸ್ಕ್ರೈಬ್ ಮಾಡ್ತಾರೆ. 5ನೇ ಕಂಡೀಷನ್ ನೋಡೋದಾದರೆ ಅಬ್ನಾರ್ಮಲ್ ಯುಟರೈನ್ ಬ್ಲೀಡಿಂಗ್. ಅಂದರೆ ಕೆಲವೊಬ್ಬರಿಗೆ ತುಂಬ ಎಕ್ಸೆಸಿವ್ ಆಗಿ ಬ್ಲೀಡ್ ಆಗ್ತಿರುತ್ತೆ, ಇಲ್ಲ ಇರೆಗ್ಯುಲರ್ ಬ್ಲೀಡಿಂಗ್ ಫ್ರಮ್ ದಿ ಯುಟರಸ್. ಈ ಥರ ಎಲ್ಲ ಲಕ್ಷಣಗಳು ಕಂಡು ಬಂದಾಗ ಕೂಡ ಈ ಟ್ಯಾಬ್ಲೆಟ್ನ ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. 6th ಒಂದು ಎಂಡೋಮೆಟ್ರಿಯೋಸಿಸ್. ಅಂದರೆ ಗರ್ಭಾಶಯದ ಒಳಭಾಗವನ್ನು ಹೂಡುವ ಎಂಡೋಮೆಟ್ರಿಯಂ ಎನ್ನುವ ಲೇಯರು ಗರ್ಭಾಶಯದ ಹೊರಭಾಗದಲ್ಲಿ ಬೆಳೆದಿರುತ್ತೆ. ಅಂದರೆ ಸಾಮಾನ್ಯವಾಗಿ ಈ ಟಿಶ್ಯೂ ಯುಟರಿನ್ ವಾಲ್ ಒಳಗಡೆ ಇರುತ್ತೆ. ಬಟ್ ಇನ್ ಎಂಡೋಮೆಟ್ರಿಯೋಸಿಸ್ ಅಲ್ಲಿ ಏನಾಗಿರುತ್ತೆ ಅಂದರೆ ಔಟ್ಸೈಡ್ ದ ಯುಟರಸ್, ಅಂದರೆ ಓವರೀಸ್, ಫೆಲೋಪಿಯನ್ ಟ್ಯೂಬ್ ಅಥವಾ ಪೆಲ್ವಿಕ್ ರೀಜನಲ್ಲಿ ಬೆಳೆದ್ಬಿಟ್ಟಿರುತ್ತೆ. ಸೊ ಇದೇನಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಎಂಡೋಮೆಟ್ರಿಯೋಸಿಸ್ ನಿಮ್ಗೆ ಏನಾದರೂ ಆಗಿದ್ರೆ ಆ ಟೈಮಲ್ಲಿ ಕೂಡ ನಿಮಗೆ ಡಿಫಾಸ್ಟೆನ್ 10 mg ಟ್ಯಾಬ್ಲೆಟ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಲಾಸ್ಟ್ ಬಂದು ಹಾರ್ಮೋನಲ್ ರೀಪ್ಲೇಸ್ಮೆಂಟ್ ಥೆರಪಿ. ಅಂದರೆ ಹಾರ್ಮೋನಲ್ ಮಟ್ಟ ಕಡಿಮೆ ಆಗಿರುತ್ತಲ್ಲ, ಆವಾಗ ಈ ಥೆರಪಿನ ಕೊಟ್ಟು ಟ್ರೀಟ್ಮೆಂಟ್ನ ಕೊಡ್ತಾರೆ. ಇದು ಮುಖ್ಯವಾಗಿ ಮೆನೋಪೌಸ್ ಆಗಿರೋ ಮಹಿಳೆಯರಿಗೆ ಕೊಡಲಾಗುತ್ತದೆ. ಅಂದರೆ ಪೀರಿಯಡ್ಸ್ ನಿಲ್ಲೋ ವಯಸ್ಸಿನಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟೆರಾನ್ ಹಾರ್ಮೋನ್ ಲೆವೆಲ್ ತುಂಬ ಕಡಿಮೆ ಆಗಿರುತ್ತಲ್ಲ, ಆ ಟೈಮಲ್ಲಿ ಆಗೋ ಸಮಸ್ಯೆಗಳನ್ನು ನಿಯಂತ್ರಿಸಲು ಈ ಥೆರಪಿನ ಬಳಸಲಾಗುತ್ತೆ. ಸೊ ಇಷ್ಟೆಲ್ಲ ವೆರೈಟಿ ಆಫ್ ಗೈನಕೊಲಾಜಿಕಲ್ ಕಂಡೀಷನ್ಸ್ ಏನಾದರೂ ಪ್ರೊಜೆಸ್ಟೆರಾನ್ ಲೆವೆಲ್ ಕಡಿಮೆಯಿಂದ ಆಗಿದ್ರೆ ಆವಾಗ ನಿಮಗೆ ಡಿಫಾಸ್ಟೆನ್ 10 mg ಟ್ಯಾಬ್ಲೆಟ್ ಡಾಕ್ಟರ್ ಕೊಡ್ತಾರೆ. ಯಾವಾಗಲೂ ಹೇಳ್ದಂಗೆ ಡಾಕ್ಟರ್ನ ಕನ್ಸಲ್ಟ್ ಅಂದರೆ ಸಲಹೆ ಇದ್ರೇ ತಗೊಳ್ಳಿ. ಡೈರೆಕ್ಟ್ ಹೋಗಿ ಮೆಡಿಕಲ್ ಸ್ಟೋರ್ಗೆ ಹೋಗಿ ಯಾವಾಗಲೂ ಟ್ಯಾಬ್ಲೆಟ್ನ ತಗೊಳ್ಬೇಡಿ. ನಿಮ್ಗೇನಾದರೂ ಈ ಕಾನ್ಸೆಪ್ಟ್ ಇಷ್ಟ ಆದರೆ ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.